ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಎರಡನೇ ರಾಶಿ ಬಂದು ಕುಂಭರಾಶಿಯಾಗಿರುತ್ತೆ. ಎರಡನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮಿಶ್ರ ಫಲ ಅಂತಂದರೆ ಏನಪ್ಪ ಆಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಆಸಕ್ತಿಯನ್ನು ಕಳ್ಕೊಳ್ತೀರಿ, ಕೆಲಸ ಕಾರ್ಯ ಮಾಡೋ ಆಸಕ್ತಿಯನ್ನು ಕಳ್ಕೊಳ್ತಾ ಹೋಗ್ತೀರಿ. ಮತ್ತು ಹಣಕಾಸು ಬಂದರೂ ಕೂಡ ಅದನ್ನು ಸರಿಯಾಗಿ ನೀವು ಉಪಯೋಗಿಸ್ಕೊಳ್ಳೋದಿಲ್ಲ. ಅಂದರೆ ಬಂದಿರೋ ಹಣವನ್ನು ಎಲ್ಲೋ ಒಂದು ಕಡೆ ವೇಸ್ಟ್ ಮಾಡೋದು, ಇಲ್ಲ ಯಾರಿಗೋ ಕೊಟ್ಟು ಕಳ್ಕೊಳ್ಳೋದು, ಇಲ್ಲ ನೀವೇನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ ಅದು ನಿಮಗೆ ಉಪಯೋಗ ಆಗುತ್ತೆ, ಯಾರಿಗೋ ಕೊಟ್ಟು ನೀವು ಅವರ ಒಂದು ಕಷ್ಟಕ್ಕೆ ದುಡ್ಡು ಕೊಟ್ಟಾಗ ನಿಮಗೆ ಅದು ಲಾಸ್ ತೋರಿಸುತ್ತೆ, ನಿಮ್ಮ ಲಾಭ ಏನೂ ಇರೋದಿಲ್ಲ. ಹಾಗಾಗಿ ಬೇರೆಯವ್ರ ಕಷ್ಟ ತೀರುತ್ತೆ ಹೊರತು ನಿಮ್ಮ ಕಷ್ಟ ತೀರೋದಿಲ್ಲ. ಹಾಗಾಗಿ ಹಣವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥ ಒಂದು ಮಾರ್ಗವನ್ನು ನೋಡ್ಕೊಳ್ಳಿ ಮಕರ ರಾಶಿಯವರು. ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ತುಂಬ ಸೋಂಬೇರಿತನ, ಮಕರ ರಾಶಿಯವ್ರಿಗೆ ಈ ಒಂದು ತಿಂಗಳು ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ, ಸೋಂಬೇರಿತನ, ಮನೇಲಿದ್ದರೆ ಮನೇಲಿರಬೇಕು, ಹೊರಗಡೆ ಇದ್ದರೆ ಹೊರಗಡೆನೇ ಇರಬೇಕು, ಈ ರೀತಿ ಒಂದು ತುಂಬ ಲೇಸಿನೆಸ್ಸು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನೋಡಿ, ನೀವು ಕಬ್ಬಿಣ ತಾಮ್ರ ಈ ಎಲೆಕ್ಟ್ರಾನಿಕ್ ಶಾಪ್ಸ್ ಏನಾದರೂ ಇಟ್ಟಿದ್ರೆ ಅವ್ರಿಗೆ ತುಂಬ ಒಳ್ಳೆ ಆಗೋವಂಥ ಒಂದು ಟೈಮು ಇದಾಗಿರುತ್ತೆ. ಅಂದರೆ ತುಂಬ ಶುಭ ಫಲಗಳನ್ನ ನೋಡುವಂಥ ಟೈಮು ಈ ಒಂದು ತಿಂಗಳು ಇದಾಗಿರುತ್ತೆ ಗ್ರಹಣ ಆದಮೇಲೆ. ಹಾಗಾಗಿ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸೊ ಮಕರ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ, ನೀವು ಅಷ್ಟೇ ನೋಡಿ, ನೀವು ಒಂದು ಗುರುಗಳ ಒಂದು ಆರಾಧನೆ ಇರ್ಬೋದು, ಸುಬ್ರಹ್ಮಣ್ಯನ ಒಂದು ಆರಾಧನೆ ಇರ್ಬೋದು, ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಲಲಿತಾ ಸಹಸ್ರನಾಮವನ್ನು ಕೇಳ್ತಾ ಹೋಗಿ, ಆ ದುರ್ಗಾ ಪರಮೇಶ್ವರಿಯನ್ನು ತುಂಬ ನೆನೆಸ್ತಾ ಹೋಗಿ, ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಯವ್ರಿಗೆ. ಮುಂದಿನ ರಾಶಿ ಕುಂಭರಾಶಿ ಅಂತ ಹೇಳ್ತಿದ್ದಂಗೆ ಎಲ್ರಿಗೂ ಮೈಜುಮ್ ಅನ್ನುತ್ತೆ. ಯಾಕಂದರೆ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿರೋವಂಥ ಒಂದು ಟೈಮ್ ಇದಾಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತೇನಿಲ್ಲ, ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಆಗೇ ಆಗುತ್ತೆ. ಇವಾಗ ಒಂದು ವರ್ಷ ನಮಗೆ ಟೈಮ್ ಚೆನ್ನಾಗಿದೆ ಅಂದರೆ ಒಂದು ವರ್ಷವೂ ನಾವು ಚೆನ್ನಾಗಿರೋದಿಲ್ಲ, ಆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಏಳು ಬೀಳು ಆಗ್ತಾನೆ ಇರುತ್ತೆ. ಅದೇ ರೀತಿ ನೋಡಿ, ಕುಂಭರಾಶಿಯಲ್ಲಿ ಇದೇ ನಕ್ಷತ್ರ, ಇದೇ ರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ, ರಾಶಿಯಲ್ಲಿ ರಾಹು ಮತ್ತು ಚಂದ್ರ ಇರೋದ್ರಿಂದ ಎಲ್ಲ ಒಂದು ಕಡೆ ಎಲ್ಲ ವಿಚಾರದಲ್ಲೂ ತೊಂದರೆ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಜೊತೆಗೆ ಆರೋಗ್ಯದಲ್ಲಿ ಕೂಡ ಏರುಪೇರಾಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗ್ಬೋದು, ಅಥವಾ ನಿಮ್ಮ ಒಂದು ಸಂಗಾತಿ ಜೊತೆ ವೈಮನಸ್ಸು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ನಡುವೆ ಎಲ್ಲೋ ಒಂದು ಕಡೆ ಕಿತ್ತಾಟ, ಮತ್ತು ಸರಿಯಾಗಿ ಮಾತಾಡ್ದಿರೋ ಇರೋದಾಗಿರ್ಬೋದು, ವೈಮನಸ್ಸಾಗ್ಬೋದು. ಈ ರೀತಿ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ನೀವೇನು ಕೆಲಸ ಮಾಡ್ತಿರ್ತೀರ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರ ಜೊತೆನೂ ಕೂಡ ಎಲ್ಲೋ ಒಂದು ಕಡೆ ಕಿತ್ತಾಟ ಮಾಡ್ಕೊಳ್ಬೋದು, ಅಥವಾ ಏನಾದರೂ ಮನಸ್ತಾಪ ಉಂಟಾಗ್ಬೋದು ಕೆಲಸದ ವಿಚಾರದಲ್ಲಿ ಅಂತ ಬಂದಾಗ. ಇದೆಲ್ಲವೂ ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ಸೊ ಈ ಗ್ರಹಣದ ಒಂದು ಪರಿಣಾಮದಿಂದ ಮನಸ್ಸು ಕೂಡ ನಿಮಗೆ ತುಂಬ ಚೆನ್ನಾಗಿರಲ್ಲ. ಯಾಕಂದರೆ ಅದರಲ್ಲೇ ಗ್ರಹಣ ನಡೆಯೋದ್ರಿಂದ ಎಲ್ಲೋ ಒಂದು ಕಡೆ ನೋಡಿ, ಚಂದ್ರ ಮತ್ತು ರಾಹು ಸೇರಿರೋದ್ರಿಂದ, ಅದು ಗ್ರಹಣಗಳು ನಡೆಯೋದ್ರಿಂದ ನಿಮ್ಮ ಏನಾದರೂ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ತುಂಬ ಅತಿ ಹುಷಾರಾಗಿ ತಗೊಳ್ಬೇಕು. ಅಂದರೆ ಆತ್ರ ಪಟ್ಟು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬಾರ್ದು ಕುಂಭರಾಶಿಯವರು. ಹಾಗಾಗಿ ನಿಮ್ಮ ಒಂದು ನಿರ್ಧಾರವನ್ನು ಸರಿಯಾಗಿ ನೋಡ್ಕೊಂಡು ತಗೊಳ್ಳಿ. ಏನಾದರೂ ಮಾತಾಡಬೇಕಾದ್ರೆ ಅಥವಾ ಯಾರಿಗಾದ್ರೂ ಮಾತು ಕೊಡಬೇಕಾದ್ರೆ ಕೂಡ ಅದನ್ನು ಒಂದಕ್ಕೆ ಎರಡು ಸತಿ ಆಲೋಚನೆ ಮಾಡಿ ಮಾತು ಕೊಡಿ. ಯಾಕಂದರೆ ಮಾತು ಕೊಡೋದು ಒಂದು ಮಾತು, ನಡ್ಕೊಳ್ಳೋದು ಒಂದು ಮಾತು ಆಗಿರಬಾರ್ದು. ಹಾಗಾಗಿ ಕುಂಭರಾಶಿಯವರು ಅವರ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾ, ನೀವು ತುಂಬ ಅತಿ ಹೆಚ್ಚು ದುರ್ಗಾದೇವಿಯನ್ನು ಆರಾಧಿಸಬೇಕಾಗುತ್ತೆ. ದುರ್ಗಾದೇವಿಯ ಒಂದು ಮಂತ್ರ ಪಠಣೆ ಅತಿ ಹೆಚ್ಚು. ನಿಮ್ಗೇನಾದರೂ ಬಂದರೆ ನೀವು ಬಾಯಲ್ಲಿ ಹೇಳ್ಕೊಳ್ಬೋದು. ನಿಮ್ಗೇನು ಬಂದಿಲ್ವಾ, ಓಂ ದುರ್ಗಾಯ ನಮಃ ಅಂತನ್ನೋದ್ರು ಹೇಳ್ಕೊಳ್ಬೋದು. ಅಥವಾ ದುರ್ಗಾದೇವಿಯನ್ನು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಹೇಳ್ಕೊಳ್ತಾ ಬನ್ನಿ. ಅಂದರೆ ಆ ದುರ್ಗನ ಹೆಸರು, ದುರ್ಗಾ ಪರಮೇಶ್ವರ ಹೆಸರು ನಿಮ್ಮ ಬಾಯಲ್ಲಿ ಅತಿ ಹೆಚ್ಚು ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಕೆಲಸ ಏನು ನಿಮ್ಮ ರಾಶಿಯಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ನಿಮ್ಮ ಕುಟುಂಬ ಸಮಸ್ಯೆ, ನಿಮ್ಮ ಮಕ್ಕಳ ಸಮಸ್ಯೆ, ನಿಮ್ಮ ಕೆಲಸದ ಸಮಸ್ಯೆ, ಹಾಗೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ, ಇವೆಲ್ಲವೂ ಕೂಡ ಈ ಒಂದು ತಿಂಗಳು ನಿಮಗೆ ತುಂಬ ಆಪೋಸಿಟ್ ಆಗಿರುತ್ತೆ. ನೀವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ಹಾಗಾಗಿ ಕುಂಭರಾಶಿಯವರು ಅತಿ ಎಚ್ಚರಿಕೆಯಿಂದ ಈ ಒಂದು ತಿಂಗಳಿರಬೇಕು. ಇವತ್ತಿಂದನೇ ನೀವು ಈ ಮಂತ್ರಗಳನ್ನ, ಈ ಒಂದು ಸ್ತೋತ್ರವನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಹಾಗೆ ಕೊನೆಯದಾಗಿ ನೋಡಿ, ಮೀನರಾಶಿ ಅಂತ ಬಂದಾಗ, ಮೀನರಾಶಿಗೆ 12ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತೆ. ಆಲ್ರೆಡಿ ಮೀನರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿಲ್ಲ, ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಈ ಮೀನರಾಶಿಯಲ್ಲಿ 12ನೇ ಮನೆಯಲ್ಲಿ ಗ್ರಹಣ ನಡೆಯೋದ್ರಿಂದ ತುಂಬ ಅಶುಭ ಒಂದು ಫಲಗಳನ್ನ ನೋಡಬೇಕಾಗತ್ತೆ. ಅಂದರೆ ಕೆಟ್ಟ ಫಲಗಳನ್ನ ನೋಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ದುಡ್ಡು ಕಳ್ಕೊಳ್ಳೋದು, ವ್ಯಯ ಅಂತ. 12ನೇ ಮನೆ ಅಂತಂದರೆ ವ್ಯಯ, ದುಡ್ಡು ಕಾಸು ಏರಿಳಿತ ಆಗ್ತಾ ಇರೋದು, ದುಡ್ಡು ಸ್ಟ್ರಕ್ ಆಗೋದು, ಬರಬೇಕಾಗಿರೋ ದುಡ್ಡು
ಬರದೇ ಇರೋದು, ನಿಮ್ಮ ಮನೆಯಲ್ಲಿ ಕಳ್ಳತನ ಆಗೋದು, ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜ್ಯುವೆಲ್ಸ್ನ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟ್ರಿ ಕಳ್ಕೊಳ್ಬೋದಾಗಿರ್ಬೋದು, ಏನಾದರೂ ಸರಿ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಈ ತಿಂಗಳಲ್ಲಿ ಏನಾದರೂ ಒಂದನ್ನು ನೀವು ಮೀನರಾಶಿಯವರು ಕಳ್ಕೊಳ್ತೀರಾ ಅಂತ ಹೇಳ್ತೀನಿ. ಸೊ ಕೆಲಸವನ್ನು ಕೂಡ ಕಳ್ಕೋಬೇಕು ಅಂದರೆ ಮನೆ ವಸ್ತು ಒಂದೇ ಅಲ್ಲ, ಫ್ರೆಂಡ್ಸ್ನ ಕಳ್ಕೊಳ್ಬೋದು, ಕೆಲಸವನ್ನು ಕಳ್ಕೊಳ್ಬೋದು, ಮತ್ತು ನಿಮ್ಮ ತುಂಬ ಆಪ್ತರು, ನಿಮಗೆ ಬೇಕಾಗಿರೋರು, ನಿಮ್ಮ ಜೊತೆ ಮಾತಾಡ್ದಿರಾ ಅವ್ರನ್ನ ಕೂಡ ಕಳ್ಕೊಳ್ಬೋದು ಅಂತಂದರೆ ಎಲ್ಲೋ ಒಂದು ಕಡೆ ದೂರ ಆಗೋದು, ಅಥವಾ ತುಂಬ ನಿಮ್ಮ ಜೊತೆ ಇರೋರು ಎಲ್ಲೋ ಅವ್ರು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗೋದಾಗಿರ್ಬೋದು, ನಿಮ್ಮ ಫ್ರೆಂಡು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಆಗಿರ್ಬೋದು, ನಿಮ್ಮ ಕುಟುಂಬದವ್ರು ಯಾರಾದರೂ ಬೇರೆ ಕಡೆ ಹೋಗ್ಬೋದು. ಈಗಿದ್ದಾಗ ನಿಮಗೆ ಅಲೋನ್ ಫೀಲ್ ಆಗುತ್ತೆ, ಅಂತಂದರೆ ನಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನೋ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೀನರಾಶಿಯವ್ರಿಗೆ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ತುಂಬ ಜಾಗ್ರತೆಯಿಂದ ಇರಿ. ಮನಸ್ಸಿಗೆ ತುಂಬ ನೋವಾಗೋ ಅಂಥ ಒಂದು ತಿಂಗಳು ಇದೇ ಆಗಿರೋದ್ರಿಂದ ತುಂಬ ನೀವು ಹುಷಾರಾಗಿರಬೇಕಾಗುತ್ತೆ. ನೋಡಿ, ನಿಮಗೆ ಹಿತಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಿತಶತ್ರು ಅಂದರೆ ಗೊತ್ತಲ್ವ, ನಮ್ಮ ಜೊತೆನೇ ಇದ್ಕೊಂಡು ನಮಗೆ ಗುಂಡಿ ತೋಡೋ ಅಂಥವ್ರು, ನಮ್ಗೆ ಏನಾದರೂ ಹೇಳ್ಕೊಟ್ಬಿಟ್ಟು ಬೇರೆಯವ್ರ ಬಗ್ಗೆ, ಇವಾಗ ಯಾರೋ ಇಬ್ಬರು ಚೆನ್ನಾಗಿರ್ತೀರಾ, ಮನೇಲಿ ಗಂಡ ಹೆಂಡತಿ ಚೆನ್ನಾಗಿರ್ತೀರಾ, ನಿಮ್ಮ ಮಧ್ಯೆ ಬಂದೇನೋ ಹುಳಿ ಹಿಂಡೋದು, ನಿಮ್ಮ ಅಣ್ಣ ತಮ್ಮದಿರು ಚೆನ್ನಾಗಿರ್ತೀರಾ, ನಿಮ್ಮ ಮಧ್ಯೆ ಬಂದೇನೋ ಹುಳಿ ಹಿಂಡೋದು, ಹೀಗೆ ನಿಮ್ಮ ಚೆನ್ನಾಗಿರೋರು ನಿಮ್ಗೆ ಏನಾದರೂ ಹೇಳಿದಾಗ ಖಂಡಿತವಾಗ್ಲೂ ಆ ಮಾತಿಗೆಲ್ಲ ಕಿವಿ ಕೊಡಬೇಡಿ. ಮೀನರಾಶಿಯವರು ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ನೀವೇನಪ್ಪ ಮಾಡಬೇಕು ಮೀನರಾಶಿಯವರು ಅಂತಂದರೆ, ಅತಿ ಹೆಚ್ಚು ನೀವು ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಹೋಗಬೇಕು. ವಿಷ್ಣು ಸಹಸ್ರನಾಮವನ್ನು ಎಷ್ಟು ಸತಿ ನೀವು ಕೇಳ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಜೊತೆಗೆ ಅದನ್ನು ನೀವು ಪಾರಾಯಣ ಮಾಡಿದ್ರೆ ನಿಮಗೆ ಏನು ಬರುತ್ತೆ ಅದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬಂದಿಲ್ವಾ ನೀವು ಹರೇ ಕೃಷ್ಣ ಹರೇ ರಾಮ ಅಂತ 100 ಸತಿ ಅದನ್ನು ಜಪ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಿಡದಂಗೆ ನೀವು ಮೀನರಾಶಿಯವರು 1 ತಿಂಗಳುಗಳ ಕಾಲ ಈ ವಿಷ್ಣು ಸಹಸ್ರನಾಮವನ್ನು ನಿಮ್ಮ ಮನೆಯಲ್ಲಿ ಹಾಕ್ತಾ ಇರಿ. ನಿಮ್ಮ ಮನೆ ಕೂಡ ತುಂಬ ವೈಬ್ರೇಷನ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಇದನ್ನು ನಿಮ್ಮ ಮನೆಯವರೆಲ್ಲರೂ ಕೇಳ್ತಾರೆ, ಜೊತೆಗೆ ನೀವು ಕೇಳ್ತೀರಾ. 1 ತಿಂಗಳು ಮಾಡಿ ನೋಡಿ, ನಿಮ್ಮ ಒಂದು ಲೈಫ್ ಬದಲಾವಣೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗೆ ಏನು ಗ್ರಹಣ ಪ್ರಭಾವ ಬೀರುತ್ತೆ, ಯಾರಿಗೆ ಶುಭ ಆಗುತ್ತೆ, ಯಾರಿಗೆ ಕೆಟ್ಟದಾಗುತ್ತೆ, ಜೊತೆಗೆ ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ನೋಡಿ, ಇಷ್ಟೊತ್ತು ನೋಡಿ 12 ರಾಶಿಯವ್ರಿಗೆ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿಕೊಟ್ಟೆ. ಅದೇ ರೀತಿ ನೋಡಿ, ನಿಮ್ಮ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲ, ವಾಸ್ತು ಕೆಟ್ಟಿದೆ, ನಿಮ್ಮ ಮನೆಯಲ್ಲಿ ದುಡ್ಡು ಬರ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ದುಡ್ಡು ಸ್ಟಕ್ ಆಗ್ತಿದೆ, ಈ ರೀತಿ ತುಂಬ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗಿದೆ, ನಿಮ್ಮ ಕಂಪನಿಯಲ್ಲಿ ಲಾಸ್ ಆಗ್ತಾ ಇದೆ, ನೀವು ಕೆಲಸ ಮಾಡೋ ಕಡೆ ಏನೋ ತೊಂದರೆ ಆಗ್ತಿದೆ, ಈ ರೀತಿ ಇದ್ದಾಗ ಮನೇಲಿ ಒಬ್ರಿಗೆ ತುಂಬ ಚೆನ್ನಾಗಿರುತ್ತೆ, ಇನ್ನೊಬ್ರಿಗೆ ಚೆನ್ನಾಗಿರಲ್ಲ, ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಿರುತ್ತೆ, ಇಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳಾಗಿರುತ್ತೆ. ಈ ರೀತಿ ಮನೆಯ ಒಂದು ಪ್ರಾಬ್ಲಮ್, ಕುಟುಂಬದ ಒಂದು ಪ್ರಾಬ್ಲಮ್, ಮನೆಯಲ್ಲಿ ಒಂದು 4 ಜನ ಇದ್ದರೆ 4 ಜನಕ್ಕೂ ಪ್ರಾಬ್ಲಮ್, 5 ಜನ ಇದ್ದರೆ 5 ಜನಕ್ಕೂ ಪ್ರಾಬ್ಲಮ್, ಯಾವುದಾದ್ರೂ ಒಂದೊಂದು ರೀತಿ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಈ ಒಂದು ಪ್ರಾಬ್ಲಮ್ಗೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ವಾಸ್ತು ಕಿಟ್ಟನ್ನು ನಿಮ್ಮ ಮನೆಯಲ್ಲಿ ಇಡಿ. ವಾಸ್ತು ಕಿಟ್ ಅಂದರೆ 12 ರಾಶಿಗಳ 12 ಬಾಕ್ಸ್ ಏನಿರುತ್ತೆ, ನಮ್ಮ ಕುಂಡಲಿಯ 12 ರಾಶಿಗಳ ಒಂದು ಸ್ಟೋನ್ ಅದರಲ್ಲಿರುತ್ತೆ. ಆ ಒಂದು ಸ್ಟೋನನ್ನು ನೀವು ನಿಮ್ಮ ಮನೆಯಲ್ಲಿ ತೊಗೊಂಡೋಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಯಲ್ಲಿರೋರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದು ನಿಮ್ಮ ಮನೆಗೆ ವಾಸ್ತು ಮಾಡ್ಕೊಳ್ಬೋದು. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಅದನ್ನು ಆನ್ಲೈನ್ ಮುಖಾಂತರ ಕೂಡ ತರಿಸ್ಕೊಳ್ಬೋದು. ತುಂಬ ಅದೃಷ್ಟ, ನೀವೇನೇನೆಲ್ಲ ಕಳ್ಕೊಂಡಿರ್ತೀರ ಅದೆಲ್ಲ ರಿಟರ್ನ್ ಬರುವಂತಹ ಒಂದು ಸ್ಟೋನು ಅದರಲ್ಲಿರುತ್ತೆ. 12 ಸ್ಟೋನ್ ಇರುತ್ತೆ. ಖಂಡಿತ ನೀವು ಅದನ್ನ ಇಟ್ಕೊಂಡು ನೋಡಿ, ನಿಮ್ಮ ಲೈಫ್ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ. ಓಕೆ ಮೇಡಮ್. ಸೊ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.